ಅಯ್ಯೋ ರೀ ಯಾಕ್ರಿ ಹಿಂಗೆಲ್ಲ ಮಾಡಕತ್ತೀರಿ? ನಾನು ಈ ಮನೆ ಬಿಟ್ಟು ಹೆಂಗೆ ಹೋಗ್ಲ್ರಿ? ನನ್ನ ಮಕ್ಕಳ ಬಿಟ್ಟು ನಾನು ಹೆಂಗೆ ಹೋಗ್ಲ್ರಿ? ಆ ಮಗನ ಬಿಟ್ಟು ನನಗೆ ಇರೋಕ್ಕಾಗಲ್ರಿ. ನಿಮ್ಮನ್ನೆಲ್ಲ ಬಿಟ್ಟು ನನಗೆ ಇರೋ ಶಕ್ತಿ ಇಲ್ರಿ. ನಿಮ್ಮ ಕಾಲು ಬೀಳ್ತಾನೆ ನಾನು ಇಲ್ಲಿ ಇರ್ತೀನಿ. ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ. ನಮ್ಮನ್ನಾಗ ಹೇಳಬೇಡ್ರಿ. ನಮ್ಮನ್ನಾಗ ಹೇಳೇ ಇಲ್ಲ. ನೀನು ಬಂದಿತ್ತು ನಮ್ಮನ್ನಾಗ ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ. ನಾನು ಇಲ್ಲೇ ಇರ್ತೀನಿ. ನಿಮ್ಮ ಕಾಲೇ ಬಿದ್ದ ತಪ್ಪ ಅದನ್ನು ಕೇಳ್ಕೊಳತ್ತ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ. ನೀನು ಈ ಮನ್ಯಾಗ ಇಟ್ಕೊಳಕ ನನಗೆ ತಲೆ ಕಟ್ಟಿಲ್ಲ. ನೀನು ಮಾಡಿದ್ದು ಒಂದನೋ ಎರಡನೋ ಎಷ್ಟೆಲ್ಲ ಕಷ್ಟ ಕೊಟ್ಟಿ ನನ್ನ ಮಗಳಿಗೆ. ಆದರೂ ನಾನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದ್ನಿ. ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರೂ ನಿನಗೆ ಸಮಾಧಾನ ಇಲ್ಲ ಅಂತ ಅಂದ್ಮೇಲೆ ಆಕಿನ ಸಾಯ್ಸಾ ಕೊಟ್ಟಿ ಅಂದ್ರೆ ಎಷ್ಟರ ಇರಬೇಡ ನಿನಗೆ. ನಾನು ನಿನಗೆ ಹೇಳೆಲ್ಲ ಮದುವೆ ಆಗಿದ್ದೇನೆ. ನನ್ನ ಮಗಳದಾಳು, ಅವಳ ತಾಯಿ ಸತ್ತಿದಕ್ಕೆ ಆಕಿನ ನೋಡ್ಕೊಳ್ಳೋದಕ್ಕಂತ ನಾನು ನಿನ್ನ ಮದುವೆ ಆಗತ್ತನಂತೇಳಿ ನೀನೇನಂದಿ? ನಾನು ಚಂದ ನೋಡ್ಕೋತೇನೆ ರೀ, ನನ್ನ ಮಗಳನ್ನು ಹಂಗೆ ನೋಡ್ಕೋತಾನಂತ ಕೆಲಸ ಮದುವೆಗೆ ಬಂದಿ ನನ್ನ. ಹಾಗೆಲ್ಲ ಬಂದ ಮ್ಯಾಗ ಆ ಮಗಳನ್ನ ಚಂದಾಗ ನೋಡ್ಕೋದು ಬಿಟ್ಟು ನಿನಗೆ ಮಕ್ಕಳಾದ್ಮೇಲೆ ಆಕಿಗೆ ವಿಷ ಹಾಕಿ ಕೊಲ್ಲಕ್ಕೆ ಹೋಗಿ ಅಂದ್ರೆ ಎಂಥ ಮನಸ್ಸಿರ್ಬೇಕು ನಿಂದ, ಎಷ್ಟು ಹೊಲಸು ಮನಸ್ಸಿರ್ಬೇಕು ನಿನಗೆ. ಅದಕ್ಕೆ ಆ ದೇವರು ಅದು ಅಕ್ಕಿಗೆ ಆಗಲಿಲ್ಲ. ನನ್ನ ಮಗ ಆದ್ರೇನೋ ನಿನ್ನ ಮಗ ಆದ್ರೆ ನಮ್ಗೆ ಹುಟ್ಟಿದ ಮಗ ಆತಲ್ಲ. ಆಯ್ತು ಇಲ್ಲ ದೇವ್ರು ನೋಡಿ ಅಲ್ಲೇ ಹೆಂಗೆ ಕೊಡ್ತಾನೋ, ಒಂದು ಕಣ್ಣಿಗೆ ಬೆನ್ನಿ ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ರೆ ತೋರಿಸಿ ಬಿಡ್ತಾನೆ. ಅದನ್ನು ನೆನಪಿಟ್ಕೊಂಡು ನೀನು. ಅಯ್ಯೋ ಅಪ್ಪ, ಚಿಕ್ಕಮ್ಮ ಎಲ್ಲೇ ಇರ್ಲಿ ಬಿಡು ಅಪ್ಪ. ಪಾಪ ಚಿಕ್ಕಮ್ಮ ಇಷ್ಟೆಲ್ಲ ಬಿಡ್ಕೊಳಕತ್ತಾರ. ಇರ್ಲಿ ಬಿಡಪ್ಪ. ಈಗ ಅವರು ಇಲ್ಲಿಂದ ಅಲ್ಲಿಗೆ ಹೋದ್ರನು ಮತ್ತೆ ಅಮ್ಮು ಆ ಮಗ ಇಬ್ರು ಅಳ್ತಾರು. ಅದಕ್ಕೆ ಅವರು ಅಮ್ಮ ಬೇಕು ಅಂತಂದ್ರೆ ಅವಾಗ ನಾವು ಏನು ಮಾಡಬೇಕು ಅಪ್ಪ? ಅದಕ್ಕೆ ಚಿಕ್ಕಮ್ಮ ಇಲ್ಲೇ ಇರ್ಲಿ ಬಿಡು ಅಪ್ಪ. ಅವರು ಇನ್ನೊಂದ್ಸರಿ ತಪ್ಪು ಮಾಡಂಗಿಲ್ಲ ಅಂತ ಅನ್ನಕತ್ತಾರಲ್ಲ. ಇನ್ನೊಂದ್ಸರಿ ಏನಾದ್ರು ತಪ್ಪು ಮಾಡಿದ್ರೆ ನೀನು ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕುವಪ್ಪ. ಅವಾಗ ನಾನು ಯಾವತ್ತೂ ಅವ್ರನ್ನ ಕರ್ಕೋರಿ ಅಂತ ಹೇಳಂಗಿಲ್ಲ. ಆದರೆ ಇದೊಂದ್ಸರಿ ಕ್ಷಮಿಸ್ಬಿಡು ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ ಕ್ಷಮಿಸ್ಬಿಡು. ಚಿಕ್ಕಮ್ಮ ಇಷ್ಟೆಲ್ಲ ಬಿಡ್ಕೊಳಕತ್ತಾರ, ಒಂದ್ಸರಿ ಕ್ಷಮಿಸ್ಬಿಡಪ್ಪ. ನೋಡು ಮಂಜಿ, ಕಲ್ಕೊಂಡು ನನ್ನ ಮಗಳ ನೋಡಿ. ಆ ಸಣ್ಣ ವಯಸ್ಸಿಗೆ ಅಷ್ಟು ಪಾಪಕ್ಕೆ ಎಷ್ಟು ನಿನ್ನ ಮ್ಯಾಲ ಪ್ರೀತಿ ಐತೆ ಅನ್ನೋದನ್ನ ನೋಡಿ ಕಲ್ಕೋ. ನಿನ್ನ ಅಷ್ಟೆಲ್ಲ ತಪ್ಪು ಮಾಡಿರೋಕಿನ ಕೊಲ್ಲಕ್ಕೆ ಹೋದ್ರೂ ಪಾಪ ನಮ್ಮ ಚಿಕ್ಕಮ್ಮ ಇಲ್ಲೇ ಇರಲಿ ಅಂತ ಕೆಲಸಕ್ಕೆ ನನ್ನ ಕೇಳ್ಕೊಳಕತ್ತಾಳ. ಆದ್ರೆ ನಿನ್ನ ಮನಸ್ಸು ಯಾಕೆ ಇಷ್ಟು ಕ್ರೂರವಾಗೈತಿ? ಯಾಕೆ ನಿನ್ನ ಮನಸ್ಸಿನಾಗ ಇಷ್ಟು ಹೊಲಸು ತುಂಬ್ಕೊಂಡೈತಿ? ನನಗದು ಅರ್ಥ ಆಗಬಾರ್ದು. ಯಾಕೆ ನನ್ನ ಮಗಳು ನಿನಗೆ ಏನು ಮೋಸ ಮಾಡ್ಯಾಳು, ಏನು ತಪ್ಪು ಮಾಡ್ಯಾಳು? ಆಕಿನ ಸಾಲಿ ಕಳ್ಸಂಗಿಲ್ಲ ಅಂತಿದ್ದಿ, ಮತ್ತೆ ಹೆಂಗೋ ಸಾಲಿ ಕಳ್ಸಕ್ಕೆ ಒಪ್ಕೊಂಡು ಮನ್ಯಾಗ ಎಲ್ಲ ಕೆಲಸ ನನ್ನ ಮಗಳ ಮಾಡ್ತಾಳೆ. ನನ್ನ ಮಗಳು ಮಾಡಿದ್ರೂ ಆಕೆ ಒಂದು ದಿನ ಅಪ್ಪ ನಾ ಈ ಕೆಲಸ ಮಾಡಿನ ಅಂತ ಬಂದು ನನ್ನ ಮುಂದೆ ಚಾಡ ಹೇಳಿದ್ದು ಗೊತ್ತಿಲ್ಲ. ಅಪ್ಪ ನಾನು ಇಲ್ಲಿ ಹೋಗಿದ್ದೇನಂತ ಕೆಲಸ ಚಾಡ ಹೇಳಂಗಿಲ್ಲ. ಆದ್ರೆ ನೀನು ನನ್ನ ಮಗಳಿಗೆ ವಿಷ ಹಾಕಕ್ಕೆ ಬಂದಿಲ್ಲ, ನೀನನ್ನ ಕ್ಷಮಿಸಂಗಿಲ್ಲ. ನನ್ನ ಮಗಳು ಹೇಳಿದ್ರೂ ನಾನೇನ ಕ್ಷಮಿಸಂಗಿಲ್ಲ. ನೀನು ಇಂಥ ಮೋಸ ಮಾಡಿದ್ರೂ ನನ್ನ ಮಗಳು ಬಂಗಾರ, ನಿನ್ನ ಕ್ಷಮಿಸಿ ಒಳಗೆ ಇಲ್ಲೇ ಇಟ್ಕೊಪ್ಪ ಅಂತ ಹೇಳ್ತಾಳಂದ್ರೆ ಅಂತಾಕಿಗೆ ವಿಷ ಹಾಕಕ್ಕೆ ಹೋಗಿದ್ದಿಲ್ಲ. ರಾಕ್ಷಸಿ, ನೀನು ರಾಕ್ಷಸಿ. ನೀನು ಈ ಮನೆಯಾಗ ಇರೋಂಗಿಲ್ಲ, ನಿನ್ನ ನಾನು ಈ ಮನೆಯಾಗ ಇಟ್ಕೊಳಂಗಿಲ್ಲ. ಬೇಡ ಅಂದ್ರೆ ಬೇಡ ಅಷ್ಟ. ಸುಂದ್ರಿ, ನೀ ಸುಮ್ಮನೆ ಇದ್ದು ಬಿಡು. ನಿನಗೆ ಏನೋ ಗೊತ್ತಾಗಂಗಿಲ್ಲ. ಈಕಿ ಸರಿ ಇಲ್ಲ. ಈಕಿ ನಾವು ಮನ್ಯಾಗ ಇಟ್ಕೊಂಡ್ರೆ ನಿನಗಷ್ಟೇ ಅಲ್ದ ನಮಗೆ ಸದಕ್ಕೆ ವಿಷ ಹಾಕಿ ಸಾಯಿಸ್ತಾಳೆ ಈಕಿ. ಅದಕ್ಕೆ ಬೇಡ, ಈಕಿ ನಮ್ಮ ಮನ್ಯಾಗ ಇರೋದು ಬೇಡ. ಮೊದಲು ಇಲ್ಲಿಂದ ತೊಲಗಲಿ, ನೀನು ತೊಲಗು. ಅಯ್ಯೋ ರೀ, ನಾನು ಇನ್ನೊಂದ್ಸರಿ ಈ ತಪ್ಪನ್ನ ಮಾಡಂಗಿಲ್ರಿ. ನಿಮ್ಮ ಕೈ ಮುಗಿತೀನಿ ರೀ. ನನ್ನನ್ನು ಇಲ್ಲಿಂದ ಕಳಿಸ್ಬೇಡ್ರಿ. ನಾನು ಹೋಗಂಗಿಲ್ಲ. ನಾನು ಇಲ್ಲೇ ಇರ್ತೀನಿ ರೀ. ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ರಿ. ನನ್ನ ಮಕ್ಕಳನ್ನ ನಿಮ್ಮನ್ನ ಬಿಟ್ಟು ನನಗೆ ಹೋಗೋಕೆ ಅಲ್ಲಿ ಇರೋಕೆ ಇಷ್ಟ ಇಲ್ರಿ. ನಿಮ್ಮ ಕೈ ಮುಗಿತ ನನಗೆ ಇಲ್ಲೇ ಇರೋಕೆ ಅವಕಾಶ ಮಾಡಿಕೊಡ್ರಿ. ರೀ, ನಿಮ್ಮ ಕೈ ಮುಗಿತೇನೆ ರೀ. ಸುಂದ್ರಿ, ನೀ ಆದರೂ ಹೇಳು ಸುಂದ್ರಿ ನಿಮ್ಮ ಅಪ್ಪಾಗ. ಸುಂದ್ರಿ ಬೇಕಿದ್ರೆ ನನ್ನ ಕಾಲು ಬಿಡ್ತಾನೆ. ಸುಂದ್ರಿ, ನಿಮ್ಮ ಅಪ್ಪಾಗ ನೀ ಆದರೂ ಹೇಳು, ನನ್ನ ಇಲ್ಲೇ ಇಟ್ಕೊ ಅಂತ ಹೇಳು ಸುಂದ್ರಿ. ನನಗೆ ಅಮ್ಮನ ಮಗನ ಇವ್ರನ್ನ ಬಿಟ್ಟು ಹೋಗೋಕೆ ಆಗವಲ್ಲ ಸುಂದ್ರಿ. ನೀ ಆದರೂ ಹೇಳು ಸುಂದ್ರಿ, ನನ್ನ ತಪ್ಪಾಗತ್ತೆ. ಅಪ್ಪ, ಚಿಕ್ಕಮ್ಮ ಇಲ್ಲೇ ಇರ್ಲಿ ಬಿಡು ಅಪ್ಪ. ಪಾಪ ಅಮ್ಮ ಬೇಕು ಮಮ್ಮಿ ಬೇಕು ಅಂತ ಅಳಕತ್ರ. ಅವಾಗ ಏನು ಮಾಡ್ತೀಯಪ್ಪ ನೀನು? ಅದಕ್ಕೆ ಇನ್ನೊಂದ್ಸರಿ ತಪ್ಪನ ಮಾಡಂಗಿಲ್ಲ ಅನ್ನೋ ಥರ ಇರ್ಲಿ ಬಿಡು ಅಪ್ಪ. ಬೇಡ ಸುಂದ್ರಿ, ನಿನಗೆ ಗೊತ್ತಾಗಂಗಿಲ್ಲ. ನೀನು ಸುಮ್ಮನೆ ಇರು. ನನಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಎಲ್ಲ ಗೊತ್ತೈತಿ. ನಿನ್ನ ಮಾತನ್ನ ನಾನು ಈಗ ಇಂಥದ್ರಾಗ ಕೇಳಂಗಿಲ್ಲ. ಕೇಳುವಾಗ ನಿನ್ನ ಮಾತನ್ನ ನಾನು ಕೇಳ್ತಾನೆ. ಆದ್ರೆ ನಿಮ್ಮ ಚಿಕ್ಕಮ್ಮನ ವಿಷಯದಾಗ ನಾನು ಈ ಮಾತನ್ನ ಕೇಳಂಗಿಲ್ಲ. ನೀ ನಮ್ಮ ಮನೆಗೆ ಇರ್ಕೂಡ್ದು ಅಷ್ಟೇ. ಇಲ್ಲಿಂದ ನಡೆದ್ಬಿಡು ಮಂಚವ್ವ. ಸುಂದ್ರಿಗೆ ಹೇಳಕ್ಕೆ ಹೋಗಿದ್ದಿ? ಸುಂದ್ರಿಗೆ ಹೇಳಕ್ಕೆ ಹೋಗಿದ್ದಿ ನೀನು? ಸುಂದ್ರಿಗೆ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ನಾನು ಮಾತ್ರ ನಿನ್ನ ಈ ಮನೆಯಾಗ ಇಟ್ಕೊಂಗಿಲ್ಲ. ಅಲ್ಲಿಂದ ಬಂದು ಮತ್ತೆ ನನ್ನ ಮಗಳಿಗೇನೋ ನೀನು ಬೈಯಾಗತ್ತಿದ್ದಲ್ಲ. ಅಕ್ಕಿ ಕಾಲ್ಗುಣದಿಂದ ನೀನು ಹಿಂಗೆ ಮಾಡಿತ್ತಂತ ಹೇಳಿ, ನಿನ್ನ ಕಾಲ್ಗುಣದಿಂದಲೇ ಹಿಂಗೆಲ್ಲ ಆಗೋದು. ಇಲ್ಲ ಅಂದ್ರೆ ಮೊದಲು ನಮ್ಮ ಮನೆ ಹೆಂಗಿತ್ತು, ನಂದು ಗೋಕುಲ್ದಂಗಿತ್ತು. ನೀನು ಯಾವಾಗ ಕಾಲಿಟ್ಟಾಗಿಂದ ಬರೀ ಜಗಳದಾಗ ಆಗತ್ತತಿ ನಮ್ಮ ಮನೆ. ಹಂಗಾರ ನಾನು ನಿನ್ನ ಮದುವೆ ಆದ್ನೋ ಏನೋ. ನಾನು ಮಾಡಿದ್ದು ತಪ್ಪು. ನನ್ನ ಮಗಳಿಗೆ ಒಬ್ರು ಒಳ್ಳೆ ತಾಯಿ ಬರಲಿ ಅಂತ ಕೆಲಸ ನಾನು ಮಾಡಿದ್ನಲ್ಲ. ಆದರೂ ನನ್ನ ಮಗಳಿಗೆ ಒಳ್ಳೆ ತಾಯಿ ಬರಲಿಲ್ಲ. ರಾಕ್ಷಸಿ ಬಂದುಬಿಟ್ಟಿಲ್ಲ ನೀನು. ರಾಕ್ಷಸಿ ಬಂದುಬಿಟ್ಟಿನ ಮನೆಗೆ.
ಅಯ್ಯೋ ರೀ, ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ ರೀ. ನಮ್ಮ ಅಣ್ಣನ ಮನೆಗೆ ಹೋಗಿರಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಗಂಡು ಬಿಟ್ಟಳು ಅಂತ. ಅದಕ್ಕೆ ನಾನು ಹೋಗಾಕಿಲ್ರಿ. ನಾನು ಇಲ್ಲೇ ಇರಾಕಿ. ಏನಾರ ಮಾಡ್ರಿ, ಹೊಡೀರಿ ಬಡೀರಿ, ನಾನು ಇಲ್ಲೇ ಇರ್ತಾನೆ. ಹಾಂ, ಯಾರು ಏನಂದ್ರೆ ನನಗೇನಾಗೋದೈತಿ? ನೀ ಮಾಡಿ ತಪ್ಪಿಗೆ ನಿನ್ನ ಮನೆಯಾಗ ನಾನು ಇಟ್ಕೊಂಗಿಲ್ಲ. ನಿನಗೆ ನಮ್ಮ ಮನೆಗೆ ಸಂಬಂಧ ಮುರಿದೋಗೈತಿ. ಇಲ್ಲಿಂದ ನೀನು ಹೋಗ್ಬೇಕು ಅಷ್ಟ. ಇಲ್ಲ ನಿಮ್ಮ ಅಣ್ಣನ ಕರಿ ಕಳಿಸಿರ್ಲಿ. ಅವಂಗ ಚಂದಾಗ ಬುದ್ಧಿ ಹೇಳಿ ಕಳಿಸ್ತಾನ ಅವಂಗ. ನಡಿಲಿ, ಇಲ್ಲಿಂದ ನಡಿ. ಅಯ್ಯೋ ರೀ, ಬ್ಯಾಡ್ರಿ, ನನ್ನ ಬಿಡ್ರಿ. ನಾನು ಹೋಗಂಗಿಲ್ರಿ. ನಾನು ಇಲ್ಲೇ ಇರ್ತಾನೆ. ನಿಮ್ಮ ಕೈ ಮುಗಿತಾನ್ರಿ. ನನ್ನ ಬಿಟ್ಟು ಬಿಡ್ರಿ ರೀ. ನನ್ನ ಹೊರಗೆ ಹಾಕ್ಬೇಡ್ರಿ. ನಿಮ್ಮ ಕೈ ಮುಗಿತಾನೆ. ನನ್ನ ಬಿಟ್ಟು ಬಿಡ್ರಿ. ನೋಡೋ, ಊರ್ ಮಂದಿಗೆಲ್ಲ ಗೊತ್ತಿಲ್ಲ. ಊರ್ ಮಂದಿಗೆಲ್ಲ ಗೊತ್ತಾಗುವಂಗ ಮಾಡ್ಕೋಬೇಡ. ಇಲ್ಲಿಂದ ನಡೆದ್ಬಿಡ ನಾಯಿ ಹಂಗ. ಮತ್ತೆ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನೋಡು ಅಷ್ಟ. ನನ್ನ ಮಕ್ಕಳ ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ನೀನು ನನ್ನ ಮಕ್ಕಳನ್ನ ಸಾಕಕ್ಕ ಬರೋದು ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಅಣ್ಣನ ಬರೆಯಾಗ ಬಿದ್ದಿರು. ಯಾಕ ಅಲ್ಲಿ ಹೋಗಿರಕ್ಕಾಗತ್ತೇನ? ನಿಮ್ಮ ಮೊಯ್ನಿ ಇಟ್ಕೋಬಾಳಿ ನಿನ್ನ. ಅದಕ್ಕೆ ಇಲ್ಲಿ ಓಡಿ ಕುಣ್ಕೋತ ಬಂದಿಯೇನ? ಈ ಸರಿ ಯಾ ಸುಂದ್ರಿನೂ ಕರೆಯಕ್ಕೆ ಬರಂಗಿಲ್ಲ, ಯಾ ಬಸಪ್ಪನೂ ಕರೆಯಕ್ಕೆ ಬರಂಗಿಲ್ಲ. ನೆನಪಿಟ್ಕೋ. ಅಲ್ಲಿ ಬಿದ್ದು ಸಾಯಿ ನೀನು. ಹಾ ಸುಂದ್ರಿ, ನೀ ಯಾರ ಹೇಳು ಸುಂದ್ರಿ? ನಿಮ್ಮಪ್ಪಾಗ ನೀ ಯಾರ ಹೇಳು? ನನ್ನ ಮಾತು ಕೇಳಕತ್ತಿಲ್ಲ ಸುಂದ್ರಿ. ನೀ ಯಾರ ಹೇಳು? ನಿನ್ನ ಕೈ ಮುಗಿತಾನೆ ಸುಂದ್ರಿ. ನಾನು ಇಲ್ಲಿಂದ ಹೊರಗೆ ಹಾಕ್ಬೇಡ ಅಂತ ನಿಮ್ಮಪ್ಪ ಹೇಳು ಸುಂದ್ರಿ. ಸುಂದ್ರಿ, ಅಪ್ಪ ಅಪ್ಪ, ಚಿಕ್ಕಮ್ಮನ ಬಿಡಪ್ಪ. ಇಲ್ಲೇ ಇರ್ಲಿ. ಇನ್ನೊಂದ್ಸರಿ ತಪ್ಪು ಮಾಡಂಗಿಲ್ಲ ಅಂತಾರೆ. ಬಿಡಪ್ಪ. ನೀನು ಸುಮ್ಮನೆ ಇರು ಸುಂದ್ರಿ. ಆಕಿಗೆ ಎಷ್ಟು ಹೇಳಿದ್ರು ಆಕಿ ಮತ್ತೆ ಹಂಗ ಮಾಡ್ತಾಳ. ಯಾವತ್ತಿದ್ರು ನಾಯಿ ಬಾಲ ಡೊಂಕನ ನೆಟ್ಟಗ ಆಗಂಗೆ ಇಲ್ಲ ಅದು. ಆಕಿಗೆ ಬುದ್ಧಿ ಬರ್ಬೇಕಂದ್ರ ಅಲ್ಲೇ ಇರ್ಲಿಕ್ಕಿ. ಅವ್ರ ಅಣ್ಣನ ಮನೆಯಾಗಿದ್ದಾಗ ಬುದ್ಧಿ ಬರ್ತದ ಆಕಿಗೆ. ಹಾ, ಯಾರು ಆಕಿನ ಮಾತಾಡ್ಸೋಂಗಿಲ್ಲ ಇನ್ ಮುಂದೆ. ಇದ ಲಾಸ್ಟ್ ನೀನು ಮಾತಾಡೋದು. ಅಯ್ಯೋ ಸುಂದ್ರಿ, ಹೇಳು ಸುಂದ್ರಿ ನಿಮ್ಮಪ್ಪಾಗ. ನಾನು ಇಲ್ಲೇ ಇಟ್ಕೋ ಅಂತ ಹೇಳು. ಅಮ್ಮ ಅಮ್ಮ, ಎಲ್ಲದಿ ಅಮ್ಮ? ನನ್ನ ಮಗಳ ಎಲ್ಲದಿ? ನನ್ನ ಬಂಗಾರಿ ಎಲ್ಲೂ ಕನ್ಸು ಮಲೆಯಲ್ಲ ಹೋಗಕಂತ ತುಂಬ ನೋಡೋಣ ಹೋಗ್ಬೇಕಂದ್ರ. ಅಯ್ಯೋ ದೇವ್ರ, ಬಿಡ್ರಿ ನನ್ನ. ನಾನು ಏನು ತಪ್ಪು ಮಾಡಿನಂತ ನಾನು ಹಿಂಗೆ ಎಂತ ಬರೀ ಹೇಳ್ಕೊಂಡು ಹೋಗತ್ರಿ. ಬಿಡ್ರಿ. ಊರ್ ಮಂದಿಗೆಲ್ಲ ಗೊತ್ತಾಗ್ಬಾರ್ದಂದ್ರೆ ಬಾಯಿ ಮುಚ್ಕೊಂಡು ಬಾ ಅಂತ ಹೇಳ್ತಾನೆ ನನಗೆ ಮಂಜಿ. ನೀನು ಜಾಸ್ತಿ ಮಾತಾಡಿದ್ರೆ ಮತ್ತೆ ನಾನು ತಲೆ ಕೆಟ್ಟ ನೋಡ್ ಮತ್ತೀನಿ. ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಊರ್ ಮಂದಿ ಮುಂದೆ ನಾನು ಎಳದ್ ಹೋಗಿಬೇಕಾಕತಿ. ತನ್ನಾಗ ಮನೆ ಬಿಟ್ಟು ಹೊರಗೆ ಹೋಗು ಅಷ್ಟ. ನೋಡ, ನಾನು ಹೇಳ್ತೀನಿ ನಿನಗೆ. ಅಯ್ಯೋ ದೇವ್ರ, ಮತ್ತು ನನಗೆ ಅಣ್ಣನ ಮನಿನ ಆಯ್ತು. ಅಯ್ಯೋ, ನಮ್ಮ ವೈನಿ ಕೈಯಾಗ ನನಗೆ ಸಾಕಾಗೋಯ್ತು. ಇನ್ನು ಮುಂದೆ ಅಲ್ಲೇ ಸಾಯ್ಬೇಕು ನಾನು. ನನ್ನ ಗಂಡ ಇಟ್ಕೊಳಂಗಿಲ್ಲ ಅನ್ನೋದು ಗೊತ್ತಾಯ್ತು. ರೇ, ನಿಮ್ಮ ಕೈ ಮುಗಿತೇನ್ರಿ. ನನಗೆ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ. ಒಂದ್ಸರಿ ತಪ್ಪು ಮಾಡೀನಿ. ಇನ್ನೊಂದ್ಸರಿ ಮಾಡಂಗಿಲ್ರಿ. ನನಗೆ ಕ್ಷಮಿಸ್ಬೇಡ್ರಿ ರೀ. ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ ರೀ. ಅಪ್ಪ, ಅಯ್ಯೋ ಅಪ್ಪ, ಏನು ಮಾಡಕತ್ತಾರು? ಅಮ್ಮಗ ಬಂದು ಕೇಳಿದ್ರೆ ನಾನು ಏನಂತ ಹೇಳಿ? ಚಿಕ್ಕಮ್ಮ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಅಪ್ಪ ಬೇಡಪ್ಪ. ಅವ್ರು ಎಷ್ಟೇ ಬೈದ್ರು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ನಮ್ಮ ಅಮ್ಮನೇ ಅಲ್ವಪ್ಪ. ಅಪ್ಪ, ಇದೊಂದು ಸರಿ ಕ್ಷಮಿಸ್ಬಿಡು ಅಪ್ಪ. ಸುಂದ್ರಿ, ನಿನಗೆ ಎಷ್ಟು ಹೇಳಿದ್ರು ಎಷ್ಟು ಬಿಡ್ಕೊಂಡ್ರು ನನ್ನ ಮ್ಯಾಗ ಒಂದಿಟ್ಟು ಕಾರಣ ಅನ್ನೋದು ಇಲ್ಲಲ್ಲ. ನಿಮ್ಮಪ್ಪಗ ಹೇಳಿ ನಾನು ಇಲ್ಲಿ ಇರೋ ಮಾಡಂತಂದ್ರೆ ಅಷ್ಟು ದೂರದಾಗ ನಿಂತ ಅಲ್ಲಿ ಅದಕ್ಕಂತ ನಿಂತಿಯಲ್ಲ. ನೀನು ಒಬ್ಬಾಕಿ ಮಗಳೇನ? ಬಾಯಿ ಮುಚ್ಕೊಂಡು ಬಾ. ನೀ ಮಾಡಿ ತಪ್ಪಿಗೆ ಆಕಿ ಮೇಲೆ ಯಾಕೆ ಹಾಕ್ತಿದಿ? ನೀನು ಎಂಥದೆಲ್ಲ ತಪ್ಪು ಮಾಡಿದಿ ನನಗೆ ಗೊತ್ತಿಲ್ಲೇನು? ಬಾಯಿ ಮುಚ್ಕೊಂಡು ನಡಿ. ಇನ್ನೊಂದ್ಸರಿ ಮನೆ ಒಳಗೆ ಕಾಲಿಟ್ರ ಕಾಲ ಕತ್ತರಿಸೇನು ನಿನ್ನು. ನಿಮ್ಮ ಅಣ್ಣನ ಸುಮ್ಮನೆ ಬಿಡಂಗಿಲ್ಲ ನಾನು. ನಮ್ಮ ಮನೆ ಗಂಟ ಕಳ್ಸಿರ. ಹಾಂ, ಯಾಕೆ ನಿಮ್ಮ ಅಣ್ಣಾಗ ಹಾಕಕ್ಕಾಗತ್ತೇನು ದುಡ್ಡು ತಂದ? ಅದಕ್ಕೆ ಇಲ್ಲಿ ಕಳ್ಸ್ಯಾನೇನ? ಹೋಗಿ ನಿನ್ನ ಗಂಡ ಮನೆಗೆ ನಡಿ ಅಂತ ಕಳ್ಸಿದ ನೀನು. ಅದಕ್ಕೆ ಓಡಿ ಬಂದಾಳಿಲ್ಲಿ ಕೈಯ ಕಾಲ ಹಿಡ್ಕೊಂತ. ನಿನ್ನ ನಾಟಕ ನನಗೆ ಗೊತ್ತಿಲ್ಲೇನ? ಎಲ್ಲರ ಕೆಲಸ ತಿತ್ತಂದ್ರೆ ಓಡಿ ಬರೋದು ನನಗೆ ಗೊತ್ತಿಲ್ಲ. ನಿನಗೆ ಎಲ್ಲಿ ಬುದ್ಧಿ ಬರಬೇಕು ಅಲ್ಲೇ ಬುದ್ಧಿ ಬರ್ಬೇಕಂತ ಜೈಲಿಗೆ ಹಾಕಿರ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಯಾನಲ್ಲ. ಇಟ್ಕೊಂಡು ಅವಂಗ ಇಲ್ಲ ಜೈಲಿಗೆ ಹೋದ ಹಾಕಂತ ಹೇಳ. ಅದನ್ನ ಬಿಟ್ಟು ನನ್ನ ಮನೆಗೆ ಏನಾರ ಕಳ್ಸಿರ ನಾನು ಮಾತ್ರ ಸುಮ್ಮನೆ ಬಿಡು ಮಗನ ಅಲ್ಲ. ನೆನಪಿಟ್ಕೋ. ಅಯ್ಯೋ ದೇವ್ರ, ನಾನು ತಪ್ಪು ಮಾಡಬಾರ್ದಾಗಿತ್ತು. ನಾನು ವಿಷ ಹಾಕಬಾರ್ದಾಗಿತ್ತು. ಅಯ್ಯೋ, ಈಗ ನನಗೆ ನನ್ನ ಗಂಡ ನನ್ನ ಮನೆಯಾಗ ಇಟ್ಕೊಳ್ಳಲ್ಲರು. ಏನು ಮಾಡಲಿ ನಾನು? ಅಮ್ಮ, ಅಯ್ಯೋ, ನೀನಾದರೂ ಬಾರಯ್ಯವ್ವ. ಎಲ್ಲದಿಯ ನನ್ನ ಮಗಳ? ಹೇಳ್ಬಾರ ನಿಮ್ಮ ಅಪ್ಪಾಗ. ಅಮ್ಮ, ಅಯ್ಯೋ, ಅಮ್ಮ ಬರುವಾಳಲ್ಲೋ ದೇವ್ರ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂಡೀನಿ. ವಿಡಿಯೋಸ್ ಹೆಂಗೆ ಬರತ್ತಾವಿರಿ? ತಾಯಿ ಇಲ್ಲದ ತವರೂರು ಚಲೋ ಬರಕತ್ತಾವ ಅಂತ ಅನ್ಕೊಂಡೀನಿ. ಪ್ಲೀಸ್ ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ. ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ತಿದ್ದೀನಿ. ಹಾಗೆ ನಿಮ್ಮ ಒಂದು ಲೈಕು, ಶೇರು, ಕಮೆಂಟು ಎಲ್ಲನೂ ಇರಲಿ. ಹಂಗೆ ನಿಮ್ಮ ಸಪೋರ್ಟು ಸದಾ ಹಿಂಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ದಿನಕ್ಕೆ 2 ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿನಿ. ಇವತ್ತು 2 ವಿಡಿಯೋ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಹೀಗೆ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ದರೆ ಡೈಲಿ 2 ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.